ಸ್ನೇಹಿತರೆ ನಮಸ್ಕಾರ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅನ್ನೋದು ಸಾರ್ವಜನಿಕರ ಹಕ್ಕು. ಸರ್ಕಾರದ ತಪ್ಪುಗಳನ್ನು ಪ್ರಶ್ನೆ ಮಾಡೋಕೆ, ಜನಸಾಮಾನ್ಯರಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡೋದು ನಮ್ಮ ಸಂವಿಧಾನ ಕೊಟ್ಟಿರುವ ದೊಡ್ಡ ಅಸ್ತ್ರ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೀತಿರೋ ರಾಜಕೀಯ ಪ್ರತಿಭಟನೆಗಳನ್ನು ನೋಡಿದ್ರೆ ಇದು ಜನರ ಸಮಸ್ಯೆಗಾಗಿ ನಡೀತಿರೋ ಹೋರಾಟನ ಅಥವಾ ಮಾಧ್ಯಮದವರ ಮುಂದೆ ಪೊಲಿಟಿಕಲ್ ಹೈಡ್ರಾಮಾ ಮಾಡೋಕ ಅನ್ನೋ ದೊಡ್ಡ ಅನುಮಾನಗಳು ಪ್ರತಿಯೊಬ್ಬರಿಗೂ ಬರುತ್ತೆ. ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಂತೆ ಹಲವು ಪಕ್ಷಗಳು ಮಾಡ್ತಿರೋ ಪ್ರತಿಭಟನೆಗಳು ಕೇವಲ ತಮ್ಮ ಪಕ್ಷದ ಪೊಲಿಟಿಕಲ್ ಅಜೆಂಡಾ ಮತ್ತು ಮಾಧ್ಯಮಗಳ ಗಮನ ಸೆಳೆಯೋಕೆ ಮಾತ್ರ ಅನ್ನೋ ಟೀಕೆಗಳು ಕೇಳಿ ಬರ್ತಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲೇ ನಡೆದ ಅತ್ಯಂತ ದೊಡ್ಡ ಮತ್ತು ವಿಚಿತ್ರ ಹೈಡ್ರಾಮಾದಿಂದ ಕೂಡಿದಂತಹ ಪ್ರತಿಭಟನೆಗಳು ಮತ್ತು ರಾಜಕೀಯ ಗಿಮಿಕ್ಗಳ ಬಗ್ಗೆ ಒಂದಿಷ್ಟು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಉದಾಹರಣೆ 1, ರೆಸಾರ್ಟ್ ರಾಜಕಾರಣ ಮತ್ತು ನಾಪತ್ತೆ ಹೈಡ್ರಾಮಾ. ನಮ್ಮ ಕರ್ನಾಟಕದಲ್ಲಂತೂ ಸರ್ಕಾರ ಬೀಳಿಸೋಕೆ ಮತ್ತು ಉಳಿಸಿಕೊಳ್ಳೋಕೆ ರೆಸಾರ್ಟ್ ರಾಜಕಾರಣ ಸಾಮಾನ್ಯವಾಗಿ ಬಿಟ್ಟಿದೆ. ಶಾಸಕರನ್ನ ಐಷಾರಾಮಿ ರೆಸಾರ್ಟ್ಗಳಿಗೆ ಕರೆದುಕೊಂಡು ಹೋಗಿ ಬಂಧಿಸೋದು, ನಮ್ಮ ಶಾಸಕರು ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸ್ ಠಾಣೆಗೆ ದೂರು ಕೊಡೋದು, ರೆಸಾರ್ಟ್ ಗೇಟ್ ಮುಂದೆ ಇನ್ನೊಂದು ಪಕ್ಷದವರು ಧರಣಿ ಕೂರೋದು, ಇವೆಲ್ಲವೂ ಕ್ಯಾಮರಾ ಮುಂದೆ ನಡೆಯೋ ಹೈಡ್ರಾಮಾ. ಕೊನೆಗೆ ಎಲ್ಲರೂ ಒಂದೇ ಕಡೆ ಸೇರಿ ಒಟ್ಟಿಗೆ ಕೂತು ಊಟ ಮಾಡುತ್ತಾ ನಗುತ್ತಿರ್ತಾರೆ. ಜನರ ಸಮಸ್ಯೆಯನ್ನ ಮರೆತು ಅಧಿಕಾರಕ್ಕಾಗಿ ನಡೆಯುವ ಅತಿದೊಡ್ಡ ಪೊಲಿಟಿಕಲ್ ನಾಟಕಗಳಿದ್ದು. ಉದಾಹರಣೆ 2, ಸಿಬಿಐ ಇಡಿ ಸಮನ್ಸ್ ಬಂದಾಗ ಬೀದಿ ಹೋರಾಟ. ಯಾರಾದರೂ ರಾಜಕೀಯ ನಾಯಕರಿಗೆ ಭ್ರಷ್ಟಾಚಾರದ ಆರೋಪದ ಮೇಲೆ ತನಿಖಾ ಸಂಸ್ಥೆಗಳು, ಸಿಬಿಐ ಆಗಿರ್ಬೋದು, ಇಡಿ ಆಗಿರ್ಬೋದು ಅಥವಾ ಐಟಿ ಆಗಿರ್ಬೋದು, ಸಮನ್ಸ್ ಅನ್ನ ನೀಡಿದ್ರೆ ಅದು ಕೋರ್ಟ್ನಲ್ಲಿ ತೀರ್ಮಾನವಾಗಬೇಕಾದ ವಿಷಯ. ಆದರೆ ನಾಯಕರು ಏನ್ ಮಾಡ್ತಾರೆ, ಸಾವಿರಾರು ಕಾರ್ಯಕರ್ತರನ್ನ ದೆಹಲಿಗೆ ಅಥವಾ ಬೆಂಗಳೂರಿಗೆ ಕರೆತಂದು ರಸ್ತೆ ತಡೆ ಮಾಡಿ, ಕಣ್ಣೀರು ಹಾಕಿ, ವಾಹನಗಳ ಮೇಲೆ ನಿಂತು ಭಾಷಣ ಮಾಡುತ್ತಾ, ಇದು ಕಾನೂನಿನ ವಿರುದ್ಧ ಹೋರಾಟಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಅನುಕಂಪ ಗಿಟ್ಟಿಸಿಕೊಳ್ಳೋಕೆ ಮಾಡೋ ಪೊಲಿಟಿಕಲ್ ಅಜೆಂಡಾ. ಉದಾಹರಣೆ 3, ಸಂಸತ್ತು ಮತ್ತು ವಿಧಾನಸಭೆಯೊಳಗಿನ ಅಹೋರಾತ್ರಿ ಧರಣಿ. ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಾದ ಸಂಸತ್ತು ಮತ್ತು ವಿಧಾನಸೌಧಗಳಲ್ಲಿ ಪ್ರಜೆಗಳ ತೆರಿಗೆ ಹಣವನ್ನು ರಾಜಕಾರಣಿಗಳು ಈ ರೀತಿ ಪೋಲು ಮಾಡ್ತಾರೆ. ಮೈಕು ಕಿತ್ತು ಹಾಕೋದು, ಸ್ಪೀಕರ್ ಮೇಲೆ ಕಾಗದ ಎಸೆಯೋದು ಮತ್ತು ಸದನದ ಒಳಗೆ ರಾತ್ರಿ ಪೂರ್ತಿ ಮಲಗಿ ಅಹೋರಾತ್ರಿ ಧರಣಿಯನ್ನು ಮಾಡುವುದು, ಅಲ್ಲಿಯೇ ಹಾಸಿಗೆ ಹಾಸಿ ಮಲಗೋದು, ಬೆಳಗ್ಗೆ ವಾಕಿಂಗ್ ಮಾಡೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ಇವೆಲ್ಲವೂ ಇವತ್ತಿನ ದಿನದಲ್ಲಿ ಕೇವಲ ಲೈಕ್ಸ್ ಮತ್ತು ಟಿಆರ್ಪಿಗಾಗಿ ನಡೆಯುವಂತಹ ಒಂದಿಷ್ಟು ಗಿಮಿಕ್ಗಳು. ಉದಾಹರಣೆ 4, ವಿಚಿತ್ರ ಮತ್ತು ಅಟೆನ್ಷನ್ ಸೀಕಿಂಗ್ ಪ್ರತಿಭಟನೆಗಳು. ಮಾಧ್ಯಮಗಳ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಜಾಗ ಸಿಗಬೇಕೆಂದ್ರೆ ಏನಾದರೂ ವಿಚಿತ್ರವಾಗಿ ಮಾಡಲೇಬೇಕು. ಬೆಲೆ ಏರಿಕೆಯಾದಾಗ ಕತ್ತೆಗೆ ಈರುಳ್ಳಿ ಮತ್ತು ಸಿಲಿಂಡರ್ ಹಾರ ಹಾಕಿ ತರೋದು, ರಸ್ತೆಯಲ್ಲಿ ಸೌದೆ ಒಲೆ ಹಚ್ಚಿ ಅಡುಗೆ ಮಾಡೋದು, ಸಂಸತ್ತಿಗೆ ಎತ್ತಿನ ಗಾಡಿ ಮತ್ತು ಕುದುರೆ ಮೇಲೆ ಹತ್ತಿ ಬರೋದು, ರಸ್ತೆಯಲ್ಲಿ ತಮಟೆ ಬಾರಿಸೋದು ಅಥವಾ ಶವಯಾತ್ರೆ ಮಾದರಿಯಲ್ಲಿ ಪ್ರತಿಭಟನೆ ಮಾಡೋದು, ಇವುಗಳಲ್ಲಿ ಸೃಜನಶೀಲತೆ ಇರಬಹುದು. ಆದರೆ ಪ್ರತಿಭಟನೆಯ ಹಿಂದಿನ ನೈಜ ಉದ್ದೇಶ ಮಾತ್ರ ಕಳೆದು ಹೋಗಿರುತ್ತೆ. ಉದಾಹರಣೆ 5, ಬಂದ್ ಕರೆ ನೀಡಿ ಜನಸಾಮಾನ್ಯರಿಗೆ ಕಿರಿಕಿರಿ. ತಮ್ಮ ರಾಜಕೀಯ ಅಜೆಂಡಾ ಸಾಧಿಸಲು ಯಾವುದೇ ಮುನ್ಸೂಚನೆ ಇಲ್ಲದೆ ರಾಜ್ಯ ಬಂದು ಅಥವಾ ಭಾರತ ಬಂದ್ ಕರೆಯನ್ನು ಕೊಡೋದು, ಇದರಿಂದ ಆಂಬ್ಯುಲೆನ್ಸ್ ಸಂಚಾರವನ್ನು ತಡೆಯೋದು, ಶಾಲಾ ಕಾಲೇಜು ಮಕ್ಕಳಿಗೆ ಅಥವಾ ದಿನಗೂಲಿ ಕಾರ್ಮಿಕರಿಗೆ ತೊಂದರೆ ಆಗುವಂತೆ ಮಾಡೋದು, ಇವೆಲ್ಲವುಗಳು ಕೂಡ ಸಾಮಾನ್ಯ ಪ್ರಕ್ರಿಯೆ. ನಾಯಕರ ಹೈಡ್ರಾಮಾಗಳಿಗೆ ಬಲಿಯಾಗೋದು ಕೊನೆಗೆ ಬಡ ಜನಸಾಮಾನ್ಯರು ಅನ್ನೋದು ಯಾರೂ ಇಲ್ಲಿ ಮರೆಯುವಂತಿಲ್ಲ. ಹಾಗಾದರೆ ಈ ಎಲ್ಲ ಹೈಡ್ರಾಮಾಗಳ ಹಿಂದೆ ಕೆಲವು ಕಾರಣಗಳಿದೆ. 1, ಮಾಧ್ಯಮಗಳ ಗಮನ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅನ್ನು ಸೃಷ್ಟಿಸುವುದು. ಇಂದಿನ ದಿನಗಳಲ್ಲಿ ತತ್ವ ಸಿದ್ಧಾಂತಗಳಿಗಿಂತ 2 ಮಿನಿಟ್ಸ್ನ ವೈರಲ್ ವಿಡಿಯೋ ಅಥವಾ ಫೇಸ್ಬುಕ್ ಲೈವ್ ಅತ್ಯಂತ ಮುಖ್ಯ. ಜನಸಾಮಾನ್ಯರ ನೈಜ ಸಮಸ್ಯೆಗಳನ್ನು ಮರೆಮಾಚುವಿಕೆ, ಬೆಲೆ ಏರಿಕೆ, ಉದ್ಯೋಗ ಸೃಷ್ಟಿ, ರಸ್ತೆಗಳ ದುರಸ್ತಿಯಂತಹ ನಿಜವಾದ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತ ಹೇಳಿದ್ರೆ ಇಂತಹ ಕೃತಕ ಹೈಡ್ರಾಮಾಗಳನ್ನು ರಾಜಕೀಯ ನಾಯಕರುಗಳು ಸೃಷ್ಟಿಸಲೇಬೇಕಾಗತ್ತೆ. 3ನೇದು, ಪಕ್ಷದ ಶಕ್ತಿ ಪ್ರದರ್ಶನ. ಚುನಾವಣೆಗೆ ಮುನ್ನ ಕಾರ್ಯಕರ್ತರನ್ನು ಒಗ್ಗೂಡಿಸಲು ಮತ್ತು ಶಕ್ತಿ ಪ್ರದರ್ಶಿಸಲು ಈ ಪ್ರತಿಭಟನೆಗಳನ್ನೂ ಇವತ್ತು ಒಂದು ಉಪಕರಣವಾಗಿ ಬಳಸಿಕೊಳ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಶೋಚನೀಯ ಸಂಗತಿ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ನೈಜ ಹೋರಾಟಗಳಿಗೆ ಯಾವಾಗಲೂ ಗೌರವ ಇದ್ದೇ ಇರಬೇಕು. ರೈತರ, ವಿದ್ಯಾರ್ಥಿಗಳ ಅಥವಾ ಸಾರ್ವಜನಿಕರ ನೈಜ ಹೋರಾಟಗಳನ್ನು ನಾವು ಬೆಂಬಲಿಸಬೇಕು. ಆದರೆ ರಾಜಕೀಯ ಪಕ್ಷಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ, ಕೇಸ್ಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಅಧಿಕಾರಕ್ಕಾಗಿ ಮಾಡುವ ಪೊಲಿಟಿಕಲ್ ಹೈಡ್ರಾಮಾಗಳನ್ನು ನಾವು ಜಾಗರೂಕರಾಗಿ ಗುರುತಿಸಬೇಕಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಇರಬಹುದು, ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು ಅಥವಾ ದೇಶದ ಯಾವುದೇ ರಾಜಕೀಯ ಪಕ್ಷಗಳಿರಬಹುದು, ಇವ್ಯಾವುದೂ ಕೂಡ ರಾಜಕೀಯ ಹೈಡ್ರಾಮಾಗಳಿಗೆ ಹೊರತಾಗಿಲ್ಲ. ರಾಜಕೀಯ ನಾಯಕರ ಈ ಹೈಡ್ರಾಮಾಗಳ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.